ಓಂ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ, ವೆಲ್ಕಮ್ ಟು ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು. ವಾರ ಭವಿಷ್ಯ ನೋಡಿ, ಏಪ್ರಿಲ್ 26ರಿಂದ ಮೇ 2 ಈ ವಾರದಲ್ಲಿ ನಮಗೆ ದ್ವಾದಶ ರಾಶಿ ಫಲಗಳು ಯಾವ್ಯಾವ ರಾಶಿಗೆ ಏನೇನು ಫಲ ಇದೆ ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾವ ಯಾವ ಗ್ರಹಗಳು ಯಾವ ಯಾವ ಪರಿಸರದಲ್ಲಿದೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಇವಾಗ ಗುರು ಮಿಥುನ ರಾಶಿಯಲ್ಲಿ ಸಂಚಾರ, ನಂತರ ಕೇತು ಸಿಂಹ ರಾಶಿಯಲ್ಲಿ ಸಂಚಾರ, ಕುಂಭ ರಾಶಿಯಲ್ಲಿ ನಮಗೆ ರಾಹು ಸಂಚಾರ ಮಾಡ್ತಾ ಇದೆ. ಹಾಗೆ ಕುಜ ಬುಧ ಶನಿ ಈ ಮೂರು ಗ್ರಹಗಳು ನಮಗೆ ಮೀನ ರಾಶಿಯಲ್ಲಿ ಸಂಚಾರ ಮಾಡ್ತಿದೆ. ಇನ್ನು ಶುಕ್ರ ನಮಗೆ ವೃಷಭ ರಾಶಿಯಲ್ಲಿಯೂ ಹಾಗೂ ರವಿ ನಮಗೆ ಉಚ್ಚ ಸ್ಥಾನವಾದ ಮೇಷರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ. ಇದು ಈ ವಾರದ ಗ್ರಹಗತಿಗಳು, ಅಂದರೆ ಗ್ರಹ ಗೋಚಾರಗಳು ಯಾವ್ಯಾವ ಪರಿಸರದಲ್ಲಿದೆ ಅಂತ. ನಂತರ ಈ ವಾರದಲ್ಲಿ ನಾವು ಶುಭ ಕಾರ್ಯಗಳು ಅಂದರೆ ಮುಹೂರ್ತ ಭಾಗನ ನೋಡೋಣ. ಮೊದಲನೇದಾಗಿ ನಮಗೆ 26ನೇ ತಾರೀಕು ದಶಮಿ ಮಘ ನಕ್ಷತ್ರ ಭಾನುವಾರ ಬರ್ತಾ ಇದೆ. ಅವತ್ತಿನ ದಿನ ಶುಭ ಕಾರ್ಯಗಳನ್ನ ಮಾಡ್ಕೋಬಹುದು. ಹಾಗೆ 27 ಏಕಾದಶಿ ಪೂರ್ವ ಪಾಲ್ಗುಣಿ ನಕ್ಷತ್ರ ಸೋಮವಾರ ಬೀಳ್ತಿದೆ, ಅವತ್ತಿನ ದಿನ ಶುಭ ಕಾರ್ಯಗಳು ಮಾಡ್ಕೋಬಹುದು. 29 ತ್ರಯೋದಶಿ ಹಸ್ತ ನಕ್ಷತ್ರ ಬುಧವಾರ ಬೀಳ್ತಾ ಇದೆ, ಅವತ್ತಿನ ಕೂಡ ನೀವು ಶುಭ ಕಾರ್ಯಗಳನ್ನ ಮಾಡ್ಕೋಬಹುದು. ಹಾಗೆ ಮೇ 3ನೇ ತಾರೀಕು ದ್ವಿತೀಯ ಮತ್ತೆ ವಿಶಾಖ ನಕ್ಷತ್ರ ಭಾನುವಾರ ಬಿದ್ದಿದೆ, ಹಾಗಾಗಿ ಆ ದಿನ ಶುಭ ಕಾರ್ಯಗಳನ್ನ ತಾವುಗಳು ಮಾಡ್ಕೋಬಹುದಾಗಿದೆ. ಸೊ ಈ ವಾರದಲ್ಲಿ ಶುಭ ಮುಹೂರ್ತ ಭಾಗ ಆಯಿತು, ಗ್ರಹ ಗೋಚಾರದ ಸ್ಥಿತಿ ಆಯಿತು. ಈಗ ದ್ವಾದಶ ರಾಶಿ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ. ಸಿಂಹ ರಾಶಿ ನೋಡಿ, ನಿಮ್ಮ ರಾಶಿಯಾಧಿಪನೇ ಎಕ್ಸಾಲ್ಟೆಡ್ ಅಂದರೆ ಉಚ್ಚ ಸ್ಥಾನದಲ್ಲಿ ಭಾಗ್ಯದಲ್ಲಿದೆ. ಸೊ ಹಾಗಾಗಿ ನಿಮಗೆ ಆರೋಗ್ಯ ವೃದ್ಧಿ ಎಲ್ಲ ತುಂಬ ಚೆನ್ನಾಗಿದೆ. ಆದರೆ ಅಷ್ಟಮದಲ್ಲಿ ಶನಿ ಜೊತೆ ಕುಜನೂ ಸೇರ್ಕೋತು. ನಮಗೆ ಈಗ ನೋಡಿ 2 ಮತ್ತು 11ನೇ ಮನೆ ಅಧಿಪತಿ ಆದಂಥ ಬುಧ 8ನೇ ಮನೆಯಲ್ಲಿದ್ದರೆ ಆಕಸ್ಮಿಕವಾಗಿ ಶುಭ ಸುದ್ದಿಯ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ, ಮಕ್ಕಳಿಂದ ಲಾಭ ಎಲ್ಲ ತೋರಿಸ್ತಾ ಇದೆ. ಬಟ್ ಅಷ್ಟಮದಲ್ಲಿ ಶನಿ ಮತ್ತು ಕುಜ ಏನಾಗ್ತಿದೆ, ಶನಿ ನಮಗೆ ನಿಧಾನ ಮಾಡುತ್ತೆ ಕೆಲಸಗಳು, ಕುಜ ನಮಗೆ ಕೋಪತಾಪ ಹೆಚ್ಚುತ್ತೆ. ನೋಡಿ, ಈಗ ಕುಜ ಅಂದ್ರೇನು, ಅರ್ಜೆಂಟು ಫೈರಿ ಪ್ಲಾನೆಟ್, ಅದು ಬೇಗ ಕೆಲಸ ಆಗಬೇಕು. ಶನಿ ನಿಧಾನ ಮಾಡುತ್ತೆ. ಸೊ ನಿಮ್ಮದು ಅಗ್ನಿ ತತ್ವದೇ ರಾಶಿ ಆಗಿರೋದ್ರಿಂದ ನೀವು ಅರ್ಜೆಂಟಲ್ಲಿ ಇರ್ತೀರಾ, ಬಟ್ ಕೆಲಸ ಮಾತ್ರ ನಿಧಾನಕ್ಕಾಗುತ್ತೆ. ಹಾಗಾಗಿ ಇಲ್ಲಿ ನಮಗೆ ಶನಿ ಮತ್ತು ಕುಜಿಂಗೆ ಶಾಂತಿ ಅಗತ್ಯ. ಶನಿಗೋಸ್ಕರ ಒಂದು ಎಳ್ಳೆಣ್ಣೆ ದೀಪ ಹಚ್ಚೋದು, ಅಥವಾ ಶನಿವಾರ ಶನೇಶ್ವರನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅಲ್ಲಿ ನೀವು ಶನೇಶ್ವರನ ಅಷ್ಟೋತ್ತರಗಳು ಹೇಳ್ಕೊಳೋದು, ಅಥವಾ ಹನುಮಾನ್ ಚಾಲೀಸ ಓದೋದು, ಅಥವಾ ಯಾವುದಾನ ಕಷ್ಟ ಬಿದ್ದು ಕೆಲಸ ಮಾಡ್ತಾರಲ್ಲ ಹಾರ್ಡ್ ವರ್ಕರು, ಅವ್ರಿಗೇನಾದರೂ ಕಬ್ಬಿಣದ ವಸ್ತು ಅಂದರೆ ಟೂಲ್ಸ್ನ ದಾನ ಕೊಡೋದ್ರಿಂದ ನಿಮಗೆ ಶನಿ ಪರಿಹಾರ ಆಗುತ್ತೆ. ಕುಜಿಂಗೋಸ್ಕರ ಸುಬ್ರಹ್ಮಣ್ಯನ ಆರಾಧನೆ ಅಥವಾ ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆ ಮಾಡಿ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅಲ್ಲಿ ತೊಗರಿಬೇಳೆ ಬೆಲ್ಲವನ್ನು ಕೊಡೋದ್ರಿಂದ, ಅದು ನಿಮ್ಮ ಅಣ್ಣ ತಮ್ಮಂದ್ರನ್ನ ಮನೆ ಕರೆದು ಅವ್ರಿಗೇನಾದರೂ ಒಂದು ಸಿಹಿ ತಿಂಡಿ ಕೊಡೋದ್ರಿಂದ ಕೂಡ ನಮಗೆ ಇದು ಕುಜ ಪರಿಹಾರ ಆಗುತ್ತೆ. ಮತ್ತು ನಿಮ್ಮ ರಾಶಿಯಲ್ಲಿಯೇ ಕೇತು ಇರೋದ್ರಿಂದ ಕೇತು ಪರಿಹಾರ ಅಗತ್ಯ. ಅನ್ಡಯಾಗ್ನೈಸ್ಡ್ ಹೆಲ್ತ್ ಇಶ್ಯೂಸ್ ಕೊಡುವಂಥ ಚಾನ್ಸ್ ಇರುತ್ತೆ. ಅಂದರೆ ನೀವು ಲ್ಯಾಬ್ ಟೆಸ್ಟ್ ಮಾಡಿಸ್ತೀರಾ, ಟೆಸ್ಟೆಲ್ಲ ಓಕೆ ಇರುತ್ತೆ, ಆದರೆ ಹೆಲ್ತ್ ಪ್ರಾಬ್ಲಮ್ ಮಾತ್ರ ಹಾಗೆ ಇರುತ್ತೆ. ಸೊ ಹಾಗಾಗಿ ಆ ಕೇತುಗೋಸ್ಕರ ಗಣಪತಿ ಆರಾಧನೆ ಮಾಡೋದು, ನಂತರ ಬೀದಿ ನಾಯಿಗೆ ಆಹಾರ ಕೊಡೋದು, ಇದರಿಂದ ಖಂಡಿತ ನಿಮಗೆ ಕೇತುದು ಪರಿಹಾರ ಆಗುತ್ತೆ. ಶುಕ್ರ ಕರ್ಮಾಧೀಪನಾಗಿ ಕರ್ಮಸ್ಥಾನದಲ್ಲೇ ಇದೆ. 3ನೇ ಮನೆ ಅಧಿಪತಿ 10ನೇ ಮನೆ ಅಧಿಪತಿ 10ನೇ ಮನೆ ಇರೋದ್ರಿಂದ ನಿಮ್ಮ ಪರಾಕ್ರಮ ಅಂದರೆ ನಿಮ್ಮ ಎಫರ್ಟ್ಸ್ ಇಂದ ಲಾಭ ಇದೆ. ನಿಮ್ಮ ಪ್ರಯತ್ನಗಳಿಂದ ಶುಕ್ರ ಲಾಭ ತಂದು ಕೊಡುತ್ತೆ. ಆದರೂ ಜಾಗ ಬದಲಾವಣೆ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಶುಕ್ರ 10ನೇ ಮನೆ ಇದ್ರೆ ಸ್ಥಾನ ಪಲ್ಲಟ ಆಗೋ ಚಾನ್ಸಸ್ ಇರುತ್ತೆ. ಇನ್ನು 11ನೇ ಮನೆ ಗುರು ನಿಮಗೆ ಯಾವಾಗ 3ನೇ ಮನೆ ಮೇಲೆ ದೃಷ್ಟಿ ಬೀಳುತ್ತೋ ಆಗ ನಿಮಗೆ ನಿಮ್ಮ ಪ್ರಯತ್ನಗಳಿಂದ ಲಾಭ, ನಿಮ್ಮ ಧೈರ್ಯ ಪರಾಕ್ರಮಗಳಿಂದ ಲಾಭ ಸಿಗುತ್ತೆ, ನಿಮ್ಮ ಅಣ್ತಮ್ಮದಿಂದ ಸಹಾಯ ಸಿಗುತ್ತೆ. ಓವರಾಲ್ ತಗೊಂಡ್ರೆ ಸಿಂಹರಾಶಿಯವರಿಗೆ ಸ್ವಲ್ಪ ಆರೋಗ್ಯ, ಮಾತಿನ ಮೇಲೆ ಗಮನ, ಇದೆರಡರ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಇನ್ನು ಮಿಕ್ಕಿದೆಲ್ಲ ನಮಗೆ ಚೆನ್ನಾಗಿದೆ ಅಂತ ಹೇಳ್ಬೋದು. ಒಳ್ಳೆಯದಾಗಲಿ. ಕನ್ಯಾ ರಾಶಿ ನೋಡಿ, ಕನ್ಯಾ ರಾಶಿಗೆ ನಿಮ್ಮ ರಾಶಿಯಲ್ಲಿಯೇ ಚಂದ್ರ ಸಂಚಾರ, ನಿಮಗೆ 11ನೇ ಮನೆ ಅಧಿಪತಿ ನಿಮ್ಮ ರಾಶಿಯಲ್ಲಿಯೇ ಸಂಚಾರ, ನಂತರ ವಾರಾಂತ್ಯದಲ್ಲಿ 2ನೇ ಮನೆ ಸಂಚಾರ ಮಾಡುತ್ತೆ. ವಾರದ ಮೊದಲನೇ 2-3 ದಿನ ನಿಮಗೆ ಲಾಭದಾಯಕವಾಗಿರುತ್ತೆ, ಆಮೇಲೆ ಖರ್ಚು ಹೆಚ್ಚಾಗಬಹುದು ಕುಟುಂಬಕ್ಕೋಸ್ಕರ. ಬಟ್ ಧನಾಗಮನೂ ಹಾಗೆ ಇರುತ್ತೆ. 2ನೇ ಮನೆ 11ನೇ ಮನೆ ಅಧಿಪತಿ 2ಕ್ಕೆ ಬಂದಾಗ ಲಾಭ ಹೆಚ್ಚುತ್ತೆ, ಬಟ್ ಕುಟುಂಬಕ್ಕೋಸ್ಕರ ಖರ್ಚು ತೋರಿಸುತ್ತೆ. ಯಾಕಂದರೆ 2ನೇ ಮನೆಯಲ್ಲಿ ಚಂದ್ರ ಕಂಫರ್ಟಬಲ್ ಆಗಿರಲ್ಲ, ಬಟ್ ಆದರೂ ಕೂಡ ನಿಮಗೆ ಶುಕ್ರನ ಮನೆ. ಸೊ ಹಾಗಾಗಿ ಧನಾಗಮನೂ ಇರುತ್ತೆ, ಹಂಗೆ ಹರಿವು ಖರ್ಚು ಇರುತ್ತೆ. ನಂತರ ನಮಗೆ ಬೇಕಾಗಿರೋದೇನೋ 7ನೇ ಮನೆಯಲ್ಲಿ ಕುಜ, 7ನೇ ಮನೆಯಲ್ಲಿ ಶನಿ, 7ನೇ ಮನೆಯಲ್ಲಿ ಬುಧ. ನಿಮ್ಮ ರಾಶಿಯಾಧಿಪ ಅಂದರೆ ಕನ್ಯಾ ರಾಶಿಗೆ ಅಧಿಪತಿಯಾಗಿರೋಂಥ ಬುಧ ಮತ್ತು ಮಿಥುನ ರಾಶಿ 10ನೇ ಮನೆ ಅಧಿಪತಿಯಾಗಿರೋ ಬುಧ 7ನೇ ಮನೆಯಲ್ಲಿದೆ. ಸೊ ಬುಧನಿಂದ ನಾವು ಲಾಭನ ನಿರೀಕ್ಷಿಸ್ಬೋದು ವ್ಯಾಪಾರ ವ್ಯವಹಾರ ಕೆಲಸ ಕಾರ್ಯಗಳಲ್ಲಿ. ಕುಜನಿಂದ ವ್ಯಾಪಾರದಲ್ಲೇನೋ ಲಾಭ ಕೊಟ್ಟರು ಕೋಪ ತಾಪನ ಕೊಡುತ್ತೆ, ಎಕ್ಸಸ್ ಹೀಟ್ ಆಗೋದಾಗಲಿ, ಆಸಿಡಿಕ್, ಹೊಟ್ಟೆ ಉರಿ, ಹೊಟ್ಟೆ ಉಬ್ಬರ. ಯಾಕಂದರೆ 12ನೇ ಮನೆ ಅಧಿಪತಿ ಸೂರ್ಯ ಕೂಡ ಅಷ್ಟಮದಲ್ಲಿದೆ.
ಸೊ ನಮಗೀಗ ಸಪ್ತಮದಲ್ಲಿ ಕುಜ ಶನಿ ಯುತಿಗೂ ನಮಗೆ ಪರಿಹಾರ ಬೇಕು, ಹಾಗೆ ಅಷ್ಟಮದ ಸೂರ್ಯನಿಗೂ ಪರಿಹಾರ ಬೇಕು. ಅಷ್ಟಮದಲ್ಲಿ ಸೂರ್ಯ ನೋಡಿ 12ನೇ ಮನೆ ರೀತಿಯಾಗಿ 8ನೇ ಇರೋದ್ರಿಂದ ಉಚ್ಚ ಸ್ಥಾನದಲ್ಲಿದೆ. ಅದೊಂಥರ ನಿಮಗೆ ವಿಪರೀತ ರಾಜಯೋಗವನ್ನು ಕೊಡುತ್ತೆ. ಅಂದರೆ ಏನಾದರೂ ಈ ವಾರದಲ್ಲಿ ಆಕಸ್ಮಿಕ ಲಾಭಗಳನ್ನು ತಂದುಕೊಡುತ್ತೆ. ಆದರೂ ಕೂಡ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆ ವಹಿಸಬೇಕು. ಹೊಟ್ಟೆ ನೋವು ಬರೋದಾಗಲಿ ಅಥವಾ ವಾತದಾಸೆ ಅಂದರೆ ಎಕ್ಸಸ್ ಆಫ್ ಹೀಟ್ ಆಗಿ ಜಾಯಿಂಟ್ಸ್ ಪೇನ್ ಬರೋದು, ಇದನ್ನೆಲ್ಲ ನೀವು ಬ್ಯಾಲೆನ್ಸ್ ಮಾಡ್ಕೋಬೇಕಾಗತ್ತೆ. ನಿಮ್ಮ ತಂದೆ ಸೇವೆ ಮಾಡಿ, ಗೋಧಿ ದಾನ ಮಾಡಿ, ಆದ್ದರಿಂದ ನಿಮಗೆ ಖಂಡಿತ ಸೂರ್ಯಶಾಂತಿ ಆಗುತ್ತೆ. ಇನ್ನು ಭಾಗ್ಯಾದೀಪ ಭಾಗ್ಯದಲ್ಲೇ ಇದೆ ಶುಕ್ರ, 2ನೇ ಮನೆ ಅಧಿಪತಿ 9ರಲ್ಲಿದ್ದರೆ ವಾಹನ ಲಾಭ, ಕುಟುಂಬದಲ್ಲಿ ಸಾಮರಸ್ಯ ಇರುತ್ತೆ, ಹಣಕಾಸಿನ ಹರಿವು ಹೆಚ್ಚಾಗುತ್ತೆ. ನೋಡಿ ಇಲ್ಲಿ ನಮಗೆ ಅಷ್ಟಮದಲ್ಲಿ ಸೂರ್ಯ ಇದೆ, 7ನೇ ಮನೆ ಕುಜ ಶನಿ ಇದೆ, ಸ್ವಲ್ಪ ಕೆಲಸ ನಿಧಾನ ಆಗುತ್ತೆ. ಬಟ್ ಆದರೂ ಕೂಡ ನಿಮಗೆ ಈ ವಾರದಲ್ಲಿ ಲಾಭಗಳು ಹೆಚ್ಚು ನೋಡ್ಬೋದು. ಇನ್ನು ಕರ್ಮಸ್ಥಾನದಲ್ಲಿ ಗುರು ಇದೆ, ಅದು 2ನೇ ಮನೆ ಮೇಲೆ ದೃಷ್ಟಿ ಬೀಳುತ್ತೆ. ಸೊ ವಾರಾಂತ್ಯದಲ್ಲಿ ಚಂದ್ರ 11ನೇ ಮನೆ ಅಧಿಪತಿ ಚಂದ್ರನ ಮೇಲೆ ಯಾವಾಗ ಗುರು ದೃಷ್ಟಿ ಬೀಳುತ್ತೋ ಯಾವ್ದಾನ ಕೆಲಸ ಮಾಡಿದ್ದು ಪೆಂಡಿಂಗ್ ಬಿಲ್ ಬರೋವಂಥ ಚಾನ್ಸಸ್ ಇರುತ್ತೆ. ಈ ವಾರದಲ್ಲಿ ಯಾವ್ದಾನ ಹಣಕಾಸು ಸಿಗುವಂಥ ಚಾನ್ಸಸ್ ಇರುತ್ತೆ. ಸೊ ಓವರ್ ಆಲ್ ತಗೊಂಡ್ರೆ ಕನ್ಯಾ ರಾಶಿಯವರಿಗೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೂರ್ಯಶಾಂತಿ ಅಗತ್ಯ. ಒಳ್ಳೆಯದಾಗಲಿ. ತುಲಾ ರಾಶಿ ನೋಡಿ, ತುಲಾ ರಾಶಿಯವರಿಗೆ 12ನೇ ಮನೆಯಲ್ಲಿ ವಾರದ ಮೊದಲನೇ 3 ದಿವಸ 12ನೇ ಮನೆ ಸಂಚಾರ ಮಾಡಿದಾಗ ಕರ್ಮಾದೀಪನಾಗಿ 12 ಇದ್ದರೆ ಕೆಲಸದ ವಿಷಯಗಳಲ್ಲಿ ಹೆಚ್ಚಿಗೆ ಖರ್ಚಾಗೋ ಚಾನ್ಸ್ ಇರುತ್ತೆ. ನಂತರ ನಿಮ್ಮ ರಾಶಿಗೆ ಬಂದು ಗುರುದೃಷ್ಟಿ ಬಿದ್ದಾಗ ತಕ್ಕ ಮಟ್ಟಿಗೆ ನಿಮಗೆ ಹೊಸ ಉತ್ಸಾಹ ಉಲ್ಲಾಸ ಸಿಗುತ್ತೆ. ಜೊತೆಗೆ ಗುರು ಭಾಗ್ಯದಲ್ಲಿದೆ, ಸೊ ಹಾಗಾಗಿ ಶುಭ ಕಾರ್ಯಗಳಿಗೆ ಅನುಕೂಲ ಆಗುತ್ತೆ. ನಂತರ ನಮಗೆ 6ನೇ ಮನೆಯಲ್ಲಿ ಕುಜ ಇದ್ದಾಗ ನೀವು ಕೆಲಸ ಹುಡುಕ್ತಾಯಿದ್ರೆ ಕೆಲಸ ಸಿಗೋಕ್ಕೆ ಸ್ಥೈರ್ಯ ಹೆಚ್ಚುತ್ತೆ. ಶತ್ರುಗಳ ಮೇಲೆ ವಿಜಯ, ಶನಿನೂ ಅಲ್ಲೇ ಇದೆ, ಅದರಿಂದನೂ ನಾವು ಲಾಭನ ನಿರೀಕ್ಷಿಸ್ಬೋದು. ಬುಧ 6ನೇ ಮನೆಯಲ್ಲಿ ಇದ್ದರೆ ವಿದ್ಯಾರ್ಥಿಗಳಿಗೆ ಒಳ್ಳೆಯದು, ವಿದ್ಯಾಭ್ಯಾಸಕ್ಕೆ ಒಳ್ಳೆಯದು, ಅಥವಾ ನಿಮಗೆ ವ್ಯಾಪಾರ ವ್ಯವಹಾರಗಳಲ್ಲೂ ಲಾಭ ತಂದುಕೊಟ್ಬಿಡುತ್ತೆ. ಇನ್ನು ನಿಮಗೆ ಸಪ್ತಮದಲ್ಲೇ ಸೂರ್ಯ ಉಚ್ಚ ಸ್ಥಿತಿಲಿದೆ, 11ನೇ ಮನೆ ಅಧಿಪತಿ. ಯಾವ 7ನೇ ಮನೆಯಲ್ಲಿರುತ್ತೋ ವ್ಯಾಪಾರ ವ್ಯವಹಾರದಿಂದ ಲಾಭ ಸಿಗುತ್ತೆ, ಬಿಸ್ನೆಸ್ ಪಾರ್ಟ್ನರಿಂದ ಅನುಕೂಲ ಆಗುತ್ತೆ. ಸೊ ಓವರ್ ಆಲ್ ತೊಗೊಂಡ್ರೆ ನಿಮಗೆ ಸೂರ್ಯನಿಂದ ಲಾಭ, ಶನಿ ಕುಜನಿಂದ ಲಾಭ, ಬುಧನ ಕಡೆಯಿಂದಲೂ ಲಾಭ. ಆದರೆ ನಿಮ್ಮ ರಾಶ್ಯಾಧಿಪನೇ ಅಷ್ಟಮದಲ್ಲಿದೆ. ಸೊ ಹಾಗಾಗಿ ಹೆಣ್ಣು ಮಕ್ಕಳು ಅಥವಾ ಗಂಡು ಮಕ್ಕಳಿಂದ ಜೊತೆಗೆ ಅಂದರೆ ಗಂಡು ಹೆಣ್ಣು ಆಫೀಸಲ್ಲಾಗ್ಬೋದು, ಮನೆಯಲ್ಲಾಗ್ಬೋದು, ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಅಥವಾ ಏನಾದರೂ ಸಣ್ಣ ಪುಟ್ಟ ನೋವು ಬರೋದು, ಈ ಥರ ಯಾಕಂದರೆ ನಿಮ್ಮ ರಾಶ್ಯಾಧಿಪತಿ ಅಷ್ಟಮಕ್ಕೆ ಹೋದಾಗ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಮಾತುಕತೆ ಮೇಲೆ ಸ್ವಲ್ಪ ನಿಯಂತ್ರಣ ಇರಬೇಕು. ಅಂದರೆ ಏನಾಗುತ್ತೆ, ಯಾವಾಗ ಅಷ್ಟಮದಿಂದ ಶುಕ್ರ 2ನೇ ಮನೆ ನೋಡುತ್ತೋ ಈ ಒಂಥರ ಕೆಡಗಾಣಿಕೆ ಅಂತ ಮಾತುಗಳಾಡ್ಬಿಡ್ತಾರೆ. ಈ ಆಡಿಸುವಂಥ ಮಾತು ಇಲ್ಲಿ ನೋಡಿ, ಹೊರಟಿರಲ್ಲ, ಶುಕ್ರ ಹೊರಟಾಗಿ ಬಿಹೇವ್ ಮಾಡಲ್ಲ. ಆದರೆ ಏನಾದರೂ ಚುಚ್ಚು ಮಾತಾಡ್ಬಿಡೋದು ಅಥವಾ ಅವ್ರನ್ನ ಕೀಳಾಗಿ ನೋಡೋದು, ಈ ಭಾವನೆಗಳನ್ನು ಅವಾಯ್ಡ್ ಮಾಡಿ. ಜನರಲಿ ತುಲಾರಾಶಿಯವರು ಈ ಥರ ಭಾವನೆ ವ್ಯಕ್ತಪಡಿಸೋದೇ ಕಡಿಮೆ. ಬಟ್ ಆದರೂ ಕೂಡ ನೀವು ಈ ವಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹರಿಸಿ. ಅಷ್ಟಮದಲ್ಲಿ ಶುಕ್ರ ಶುಭ ಸುದ್ದಿ ತಂದುಕೊಡುತ್ತೆ, 8ನೇ ಮನೆ ಶುಕ್ರ ನಿಮಗೆ ಶುಭ ಸುದ್ದಿ ತಂದುಕೊಡುತ್ತೆ. ನೋಡಿ 11ರಲ್ಲಿ ಕೇತು ಇದೆ, ಪಂಚಮದಲ್ಲಿ ರಾಹು ಇರೋದಕ್ಕೆ ಪರಿಹಾರ ಬೇಕು. ರಾಹುಗೋಸ್ಕರ ಉದ್ದಿನ ಬೇಳೆಯನ್ನು ದುರ್ಗಾದೇವಿ ದೇವಸ್ಥಾನದಲ್ಲಿ ದಾನ ಕೊಡಿ, ದುರ್ಗಾದೇವಿ ಆರಾಧನೆ ಮಾಡಿ, ದುರ್ಗಾದೇವಿ ಅಷ್ಟೋತ್ತರಗಳು ಹೇಳ್ಕೊಳ್ಳೋದ್ರಿಂದ ತುಲಾರಾಶಿಗೆ ಮಕ್ಕಳಿಂದ ಲಾಭ ಬರುತ್ತೆ. ಅಂದರೆ ಆರೋಗ್ಯ ವೃದ್ಧಿ ಆಗುತ್ತೆ, ಹೊಟ್ಟೆಯಲ್ಲಿರುವಂಥ ಇನ್ಫೆಕ್ಷನ್ಗಳು ಕಡಿಮೆ ಆಗುತ್ತೆ. ಓವರ್ ಆಲ್ ತೊಗೊಂಡ್ರೆ ಚೆನ್ನಾಗಿದೆ ಈ ವಾರ ಅಂತ ಹೇಳ್ಬೋದು. ಒಳ್ಳೆಯದಾಗಿ. ವೃಶ್ಚಿಕ ರಾಶಿ ನೋಡಿ, ವೃಶ್ಚಿಕ ರಾಶಿಯವರಿಗೆ 11ರಲ್ಲಿ ಚಂದ್ರ ಸಂಚಾರ ವಾರದ ಮೊದಲು 3 ದಿನ ಲಾಭದಾಯಕವಾಗಿದೆ. ನಿಮಗೆ ಭಾಗ್ಯಾಧಿಪತಿ ಯಾವಾಗ 11ರಲ್ಲಿ ಸಂಚಾರ ಮಾಡುತ್ತೋ ಅದೃಷ್ಟಗಳ ಮೇಲಿಂದ ಚೆನ್ನಾಗಿ ಇಂಪ್ರೂವ್ ಆಗ್ತೀರಾ. ಬಟ್ 12ಕ್ಕೆ ಹೋದಾಗ ಖರ್ಚು ಹೆಚ್ಚಾಗುತ್ತೆ. ನಂತರ ವೃಶ್ಚಿಕ ರಾಶಿಯವರಿಗೆ 4ನೇ ಮನೆ ರಾಹುಗೆ ಪರಿಹಾರ ಬೇಕು. 4ರಲ್ಲಿ ರಾಹು ಇದ್ದರೆ ಮಾನಸಿಕವಾಗಿ ಚಂಚಲತೆ ಹೆಚ್ಚಾಗುತ್ತೆ, ತಾಯಿಗೆ ಅನಾರೋಗ್ಯ ಇನ್ಫೆಕ್ಷನ್ಗಳು ಬರುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ರಾಹುಗೆ ಪರಿಹಾರ ಬೇಕು. ದುರ್ಗಾದೇವಿ ಆರಾಧನೆ ಮಾಡೋದು ಅಥವಾ ಮೂಲಂಗಿ ದಾನ ಕೊಡೋದು ಅಥವಾ ನಿಮಗೆ ದುರ್ಗಾದೇವಿ ಅಷ್ಟೋತ್ತರಗಳು ಹೇಳ್ಕೊಳೋದು, ದುರ್ಗಾದೇವಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅಲ್ಲಿ ಒಂದು ನಿಮ್ಮ ಹೆಸರು ಅರ್ಚನೆ ಮಾಡೋದ್ರಿಂದ ತಕ್ಕ ಮಟ್ಟಿಗೆ ರಾಹು ಪರಿಹಾರ ಆಗುತ್ತೆ. ಇನ್ನು ಪಂಚಮದಲ್ಲಿ ಶನಿ ಬುಧ ಕುಜ, ಪಂಚಮದಲ್ಲಿ ಶನಿ ಕುಜ ಪರವಾಗಿಲ್ಲ, ನ್ಯೂಟ್ರಲ್ ರಿಸಲ್ಟ್ ಕೊಡುತ್ತೆ. ಬಟ್ ಯುತಿಯಾಗಿರೋದ್ರಿಂದ ಮಕ್ಕಳ ಬಗ್ಗೆ ಚಿಂತೆ ಅಥವಾ ಮಕ್ಕಳು ಹೇಳಿದ ಮಾತು ಕೇಳೋದ, ಮಕ್ಕಳ ಜೊತೆ ವಾದ ವಿವಾದ, ಭಿನ್ನಾಭಿಪ್ರಾಯ, ನಿಮ್ಗೆ ಹೈಯರ್ ಎಜುಕೇಷನ್ ನಿಧಾನ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಈ ವಿಷಯಗಳಿಗೋಸ್ಕರ ಕುಜ ಮತ್ತು ಶನಿಗೆ ಶಾಂತಿ ಅಗತ್ಯ. ಸುಬ್ರಹ್ಮಣ್ಯನ ಆರಾಧನೆ, ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆ ನಿಮಗೆ ಕುಜಂದು ಪರಿಹಾರ ಆಗುತ್ತೆ. ಹಾಗೆ ಹನುಮಾನ್ ಚಾಲೀಸ ಹೇಳೋದು ಅಥವಾ ಮುನೇಶ್ವರನ ದೇವಸ್ಥಾನ ಅಥವಾ ಶಿವನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅಲ್ಲಿ ನಿಮ್ಮ ಹೆಸರು ಅರ್ಚನೆ ಮಾಡೋದ್ರಿಂದ ಕೂಡ ನಮಗೆ ಶನಿ ಮತ್ತು ಕುಜಂದು ಪರಿಹಾರಗಳಾಗುತ್ತೆ. ಇನ್ನು ಬುಧ ಪಂಚಮದಲ್ಲಿದ್ದರೆ ನಮಗೆ ವಿದ್ಯಾಭ್ಯಾಸದಲ್ಲಿ ನಿಧಾನ, ಸಾಮರಸ್ಯದಲ್ಲಿ ನಿಧಾನ ಮಾಡುತ್ತೆ, ಭಿನ್ನಾಭಿಪ್ರಾಯ ಕೊಡುತ್ತೆ. ಪಂಚಮದಲ್ಲಿರೋ ಬುಧ ನಮಗೆ ಪಾಸಿಟಿವ್ ರಿಸಲ್ಟ್ ಕೊಡಲ್ಲ. ಸೊ ಪಂಚಮದ ಭಾವದಲ್ಲಿ ಯಾವ ಬುಧ ಸಂಚಾರ ಮಾಡುತ್ತೋ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ನಿಧಾನ ಆಗುತ್ತೆ.
ಮಕ್ಕಳ ಆರೋಗ್ಯದಲ್ಲಿ ನೋಡಿ, ಕುಜನೂ ಮಿತಿಯಾಗಿರೋದ್ರಿಂದ ಮಕ್ಕಳಿಗೆ ಸಣ್ಣ ಪುಟ್ಟ ಏಟು ಬೀಳೋ ಚಾನ್ಸ್ ಇರುತ್ತೆ, ಅದಕ್ಕೆ ಎಚ್ಚರಿಕೆ ವಹಿಸಬೇಕು. ನಂತರ ಸೂರ್ಯ ಉಚ್ಚ ಸ್ಥಾನದಲ್ಲಿದೆ 6ನೇ ಮನೆಯಲ್ಲಿ, ಸರ್ಕಾರದಿಂದ ಲಾಭ, ತಂದೆಯಿಂದ ಲಾಭ. ಸೊ ನಾವು ಈ ಕೆಲಸ ಸಿಗ್ತಿದ್ರೆ ಕೆಲಸ ಸಿಗುತ್ತೆ ವೃಶ್ಚಿಕ ರಾಶಿಯವರಿಗೆ, ಪ್ರಾಜೆಕ್ಟ್ ಹುಡುಕ್ತೀರಾ, ಲೀಡರ್ ಆಗಬೇಕು, ಎಲ್ಲ ವಿಷಯಕ್ಕೂ ತುಂಬ ಚೆನ್ನಾಗಿದೆ ವೃಶ್ಚಿಕ ರಾಶಿಯವರಿಗೆ ಕೆಲಸದ ವಿಚಾರದಲ್ಲಿ. ಇನ್ನು ಸಪ್ತಮದಲ್ಲಿ ಶುಕ್ರ ಸುಸ್ಥಾನ, ಸೊ ಹಾಗಾಗಿ ವ್ಯಾಪಾರ ವ್ಯವಹಾರಗಳಲ್ಲೂ ಚೆನ್ನಾಗಿದೆ. ನಂತರ ನಮಗೆ ಅಷ್ಟಮದಲ್ಲಿ ಗುರು ಪರಿಹಾರ ಅಗತ್ಯ. ಸೊ ಗುರು ಹಳದಿ ವಸ್ತ್ರನ ದಾನ ಮಾಡೋದಾಗಲಿ, ಅಥವಾ ಕಡಲೆಯನ್ನು ಶಿವನ ದೇವಸ್ಥಾನದಲ್ಲಿ ದಾನ ಮಾಡೋದಾಗಲಿ, ಅಥವಾ ಗುರು ಹಿರಿಯರಿಗೆ ಏನಾದರೂ ಒಂದು ಸಹಾಯ ಮಾಡೋದ್ರಿಂದ ಖಂಡಿತ ನಿಮಗೆ ಗುರು ಶಾಂತಿ ಆಗುತ್ತೆ. ಹಾಗೆ ನಮಗೆ ನೋಡಿ, ಕರ್ಮಸ್ಥಾನದಲ್ಲಿ ಕೇತು ಸಂಚಾರ. ಸೊ ಕೆಲಸ ಕಾರ್ಯಗಳು ಯಾರ್ಯಾರು ಆರ್ಕಿಟೆಕ್ಟ್ಸ್ ಇದ್ದೀರಾ, ಬಿಲ್ಡರ್ಸ್ ಇದ್ದೀರಾ, ಅಥವಾ ಅಸ್ಟ್ರಾಲಜರು, ವಾಸ್ತು ಹೇಳ್ತೀರಾ, ಅಕಲ್ಟ್ ಸೈನ್ಸಲ್ಲಿ ಇದ್ದೀರಾ, ಡೇಟಾ ಕೋಡಿಂಗಲ್ಲಿ ಇದ್ದೀರಾ, ಅಥವಾ ಕೇತು ಸಂಬಂಧಿತ ಯಾವುದೇ ಕೆಲಸ ಇರ್ಬೋದು, ಕಾರ್ಪೆಂಟರ್ ಕೂಡ, ಸರ್ಜನ್ ಕೂಡ, ಡೆಂಟಿಸ್ಟ್ ಕೂಡ, ಇವ್ರುಗಳು ಚೆನ್ನಾಗಿರುತ್ತೆ. ಲ್ಯಾಂಡ್ ರಿಲೇಟೆಡ್ ಅವ್ರಿಗೆ ಚೆನ್ನಾಗಿರುತ್ತೆ. ಬಟ್ ಬೇರೆಯವರಿಗೆ ಕೇತುಗೆ ಪರಿಹಾರ ಅಗತ್ಯ ಇದೆ. ಅಡ್ವೊಕೇಟ್ಸು, ಲಾಯರ್ಸು, ಆರ್ಕಿಟೆಕ್ಟ್ಸು ಇಂಥವ್ರು ಚೆನ್ನಾಗಿರುತ್ತೆ. ಮಿಕ್ದವ್ರಿಗೆ ಸ್ವಲ್ಪ ಕೇತುಗೆ ಪರಿಹಾರ ಬೇಕು. ಸ್ವಲ್ಪ ಇಂಟ್ರೋವರ್ಟ್ ಆಗಿ ಸ್ವಲ್ಪ ಧ್ಯಾನ ಮಾಡಿ ಅಥವಾ ಗಣೇಶನ ಆರಾಧನೆ ಮಾಡೋದ್ರಿಂದ ಕೂಡ ಕೇತು ಪರಿಹಾರ ಆಗುತ್ತೆ. ಓವರ್ ಆಲ್ ತೊಗೊಂಡ್ರೆ ನಿಮಗೆ ವೃಶ್ಚಿಕ ರಾಶಿಯವರಿಗೆ ಲಾಸ್ಟ್ ವೀಕ್ಗಿಂತ ಈ ವೀಕು ಬೆಟರ್ ರಿಸಲ್ಟ್ ಕೊಡುತ್ತೆ. ಅಂದರೆ ಇನ್ನು ಹೋಗ್ತಾ ಹೋಗ್ತಾ ಪಾಸಿಟಿವ್ ಆಗುತ್ತೆ ಅಂತ. ಸೊ ಒಳ್ಳೆದಾಗಲಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.